ಅನೈತಿಕ ಸಂಬಂಧ 5 ಲಕ್ಷ ವಾಪಸ್ ಕೇಳಿದ್ದಕ್ಕೆ ಮರ್ಡರ್ ಮಾಡಲಾಯಿತಾ? ಜಾತ್ರೆಗೆ ಕರೆದುಕೊಂಡು ಹೋಗಿ ಅಂಗನವಾಡಿ ಶಿಕ್ಷಕಿಯ ಕೊಲೆ ಮಾಡಲಾಗಿದೆ. ಖಾನಾಪುರ ತಾಲೂಕಿನ ನಂದಗಡ ನಿವಾಸಿಯಾಗಿರುವಂತಹ ಅಶ್ವಿನಿ ಅವರ ಹತ್ಯೆಯನ್ನು ಮಾಡಲಾಗಿದೆ. ಜಾತ್ರೆ ಕರೆದುಕೊಂಡು ಹೋಗಿ ನೋಡಿ ಅಂಗನವಾಡಿ ಶಿಕ್ಷಕಿಯ ಕೊಲೆ ಮಾಡಲಾಗಿದೆ. ಖಾನಾಪುರ ತಾಲೂಕಿನ ನಂದಗಡ ನಿವಾಸಿಯಾಗಿದ್ದಾರೆ 50 ವರ್ಷದ ಅಶ್ವಿನಿ ಅವರ ಹತ್ಯೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಅನ್ನುವಂತಹ ಸ್ಥಳದಲ್ಲಿ ಆಗಿರುವಂತಹ ಘಟನೆ ಇದು. ಅಕ್ಟೋಬರ್ 2ನೇ ತಾರೀಕು ಕಕ್ಕೇರಿ ಬಿಷ್ಟಾದೇವಿ ಜಾತ್ರೆಗೆ ಅಂತ ಹೇಳಿ ಹೋಗಿರ್ತಾರೆ ಅಶ್ವಿನಿ ಅವರು. ಮನೆಗೆ ಅವರು ವಾಪಸ್ ಬಂದಿರೋದಿಲ್ಲ. ಮಿಸ್ಸಿಂಗ್ ಕೇಸನ್ನ ಕೂಡ ದಾಖಲು ಮಾಡಲಾಗಿರುತ್ತೆ. ಕೇಸ್ ದಾಖಲಾದಂತಹ 4 ದಿನಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಶವ ಪತ್ತೆ ಆಗಿರುತ್ತೆ. ಕಾರವಾರದ ರಾಮನಗರದ ಅರಣ್ಯ ಪ್ರದೇಶದಲ್ಲಿ ಶವ ಪತ್ತೆ ಆಗಿರುತ್ತೆ ನೋಡಿ. ನಂದಗಡ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರ್ತಾರೆ ರಾಮನಗರ ಪೊಲೀಸರು. ಜಾತ್ರೆಗೆ ಕರೆದುಕೊಂಡು ಹೋಗಿರ್ತಾನೆ ಶಂಕರ್. ಆತನಿಂದ ಕೊಲೆ ಆಗಿದೆ. ತಾನೇ ಕೊಲೆ ಮಾಡಿ ಶವವನ್ನ ಬಿಸಾಡಿ ಬಂದಿದ್ದಾಗಿ ತಪ್ಪು ಒಪ್ಪಿಗೆಯನ್ನು ಒಪ್ಪಿಕೊಂಡಿದ್ದಾನೆ ಶಂಕರ್. ಅಶ್ವಿನಿ ಪಾಟೀಲ್ ಜೊತೆಯಲ್ಲಿ ಅನೈತಿಕ ಸಂಬಂಧವನ್ನ ಹೊಂದಿರ್ತಾನೆ ಈತ. 5 ಲಕ್ಷ ರೂಪಾಯಿ ಅಶ್ವಿನಿ ಕಡೆಯಿಂದಾಗಿ ಸಾಲವನ್ನ ಪಡೆದುಕೊಂಡಿರ್ತಾನೆ ಶಂಕರ್. ಹಣವನ್ನ ವಾಪಸ್ ಕೇಳಿರ್ತಾರೆ. ಈ ಒಂದು ಕಾರಣವಾಗಿ ತಲೆಗೆ ರಾಡ್ನಿಂದ ಹೊಡೆದು ಹತ್ಯೆಯನ್ನ ಮಾಡಲಾಗಿರುವಂತಹ ಕೇಸ್ ಇದು ನೋಡಿ. ಅನೈತಿಕ ಸಂಬಂಧ ಒಂದು, ಮತ್ತೊಂದು 5 ಲಕ್ಷ ಕ್ಯಾಶ್ ಅನ್ನು ಕೂಡ ಕೊಟ್ಟಿರ್ತಾರೆ. ಯಾರು? ಅಶ್ವಿನಿ ಶಂಕರ್ ಕೊಟ್ಟಿರ್ತಾರೆ. ಸೊ ಅದನ್ನ ವಾಪಸ್ ಕೇಳ್ತಾರೆ ಅಶ್ವಿನಿಯವರು. ಕೊಡೋದನ್ನ ಬೇಕು ಅಂತ ಹೇಳಿ ಕೇಳ್ತಾರೆ. ಸೊ ಕೇಳಿದಕ್ಕೆ ನೋಡಿ, ಹಣವನ್ನ ವಾಪಸ್ ಕೇಳಿದಕ್ಕೋಸ್ಕರ ತಲೆಗೆ ರಾಡ್ನಿಂದ ಹೊಡೆದು ಹತ್ಯೆಯನ್ನ ಮಾಡಲಾಗಿರುವಂತಹ ಘಟನೆ ಇದು. ಸೊ ಎಲ್ಲ ಒಂದು ದೇವತಾ ಕಾರ್ಯಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಅಶ್ವಿನಿಯವರು ಮನೆಯಲ್ಲಿ ಹೇಳ್ಬಿಟ್ಟು. ಆನಂತರವಾಗಿ ಬರೋದೇ ಇಲ್ಲ ಅವರು. ಎಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ ಅಂತ ಹೇಳಿ ಮಿಸ್ಸಿಂಗ್ ಕೇಸನ್ನ ಕೂಡ ದಾಖಲು ಮಾಡಲಾಗುತ್ತೆ. ಅದಾದಂತಹ 4 ದಿನಗಳ ಬಳಿಕವಾಗಿ ಅರಣ್ಯ ಪ್ರದೇಶದಲ್ಲಿ ಅವರ ಶವ ಪತ್ತೆ ಆಗುತ್ತೆ. ಕಾರವಾರದ ರಾಮನಗರದ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿರುವಂಥದ್ದು ಅವರ ಶವ. ನಂದಗಡ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ರಾಮನಗರ ಪೊಲೀಸರು. ಎಲ್ಲೆಲ್ಲಿ ಮಿಸ್ಸಿಂಗ್ ಕೇಸ್ಗಳು ದಾಖಲಾಗಿದೆ ಅಂತ ಹೇಳಿ ಕೂಡ ಎಲ್ಲ ಪೊಲೀಸರು ಫಸ್ಟ್ ಪ್ರಾಥಮಿಕವಾಗಿ ತನಿಖೆ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅದು ಅಶ್ವಿನಿ ಅಂತ ಹೇಳಿ. ಪೊಲೀಸ್ ಠಾಣೆಯಲ್ಲಿ ಕಳೆದ 4ನೇ ತಾರೀಕರಂದು ಅಶ್ವಿನಿ ಪಾಟೀಲ್ ಇವಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಅಶ್ವಿನಿ ಪಾಟೀಲರ ತಂಗಿಯ ಗಂಡ ಪಾಂಡುರಂಗನವರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ವಿಚಾರವಾಗಿ ನಮ್ಮ ಪೊಲೀಸರು ಒಂದು ಮಹಿಳೆ ಕಾಣೆ ಪ್ರಕರಣ ದಾಖಲೆ ಮಾಡಿಕೊಂಡು ತನಿಖೆಯನ್ನು ನಡೆಸ್ತಿರ್ತಾರೆ. ಈ ಪ್ರಕರಣದ ಹಿನ್ನೆಲೆ ಏನಪ್ಪ ಅಂತಂದರೆ 2ನೇ ತಾರೀಕು ಈ ಅಶ್ವಿನಿ ಪಾಟೀಲ್ ಇವರನ್ನು ಶಂಕರ್ ಲಕ್ಷ್ಮಣ್ ಪಾಟೀಲ್ ಈತನು 2ನೇ ತಾರೀಕು ಅವಳನ್ನ ಕಿಕ್ಕೇರಿ ಜಾತ್ರೆಗೆ ಕರ್ಕೊಂಡೋಗಿರ್ತಾನೆ. ವಾಪಸ್ಸು ಆ ಮಹಿಳೆ ಮನೆಗೆ ಬಂದಿರೋದಿಲ್ಲ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಮಹಿಳೆಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಪಾಟೀಲ್? ಹೌದು ಕುಸುಮ, ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡದ ಅಶ್ವಿನಿ ಪಾಟೀಲ್ ಅಂತ 50 ವರ್ಷದ ಅಂಗನವಾಡಿ ಶಿಕ್ಷಕಿ ಇರ್ತಾಳೆ. ಅವನು ಅಕ್ಟೋಬರ್ 2ರಂದು ಕಕ್ಕೇರಿಯ ಬಿಷ್ಣಾದೇವಿ ಜಾತ್ರೆಗೆಂದು ಅಲ್ಲಿದ್ದಂತ ಏನು ದುಷ್ಕರ್ಮಿ ಶಂಕರ್ ಇರ್ತಾನೆ. ಶಂಕರ್ ಅವನು ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಅವಳ ಬಳಿ 5 ಲಕ್ಷವನ್ನ ಸಾಲವನ್ನು ಮಾಡಿರ್ತಾನೆ. ಸಾಲವನ್ನು ಪಡೆದಂತ ಏನು ಶಂಕರ್ ಇರ್ತಾನೆ, ಅಶ್ವಿನಿ ಪಾಟೀಲ್ನ ಬಳಿ ಅವನ ಸಾಲವನ್ನು ಪಡೆದಿರ್ತಾನೆ. ಯಾವಾಗ ಅಶ್ವಿನಿ ಪಾಟೀಲ್ ಶಂಕರ್ನ ಬಳಿ 5 ಲಕ್ಷವನ್ನ ಸಾಲ ಕೊಟ್ಟಂತ ಹಣವನ್ನು ವಾಪಸ್ ಕೇಳ್ತಾಳೆ, ಆವಾಗ ಒಂದು ಸಂಚನ ರೂಪಿಸ್ತಾನೆ. ಬಿಷ್ಣಾದೇವಿಯ ಜಾತ್ರೆ ನಿಮಿತ್ತವಾಗಿ ಜಾತ್ರೆಗೆ ಹೋಗೋಣ ಬನ್ನಿ ಅಂತೇಳಿ ಕರ್ಕೊಂಡು ಹೋಗಿ ಆ ಒಂದು ರಾಮನಗರದ ಕಾಡಿನಲ್ಲಿ ಅವಳನ್ನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಆ ಕಾಡಿನ ಒಂದು ಮಧ್ಯಪ್ರದೇಶದಲ್ಲಿ ಅವಳನ್ನು ಬೀಸಾಕಿ ಬರ್ತಾನೆ. ಅದಾದ ನಂತರ 2 ದಿನಗಳ ತಂದು ಆದ್ರೂ ಸಹ ಅಶ್ವಿನಿ ಪಾಟೀಲ್ ಮನೆಗೆ ಬರದ ಹಿನ್ನೆಲೆಯಲ್ಲಿ ಅವರ ಮನೆಯವರು ಮಿಸ್ಸಿಂಗ್ ಕೇಸನ್ನು ನಂದಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. ಅದಾದ ನಂತರ ಪೊಲೀಸರು ಮತ್ತು ಏನು ರಾಮನಗರ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಶವ ಪತ್ತೆಯಾಗಿದೆ ಅಂತ ಹೇಳಿದಾಗ ನಂದಗಡ ಪೊಲೀಸರು ರಾಮನಗರ ಪೊಲೀಸರನ್ನು ಸಂಪರ್ಕಿಸಿದ ನಂತರ ಆ ಒಂದು ಅಶ್ವಿನಿ ಪಾಟೀಲ್ ಶವ ಪತ್ತೆ ಆಗುತ್ತೆ. ಅದಾದ ನಂತರ ಏನು ಅಶ್ವಿನಿ ಪಾಟೀಲ್ನ ಜೊತೆ ಅನೈತಿಕ ಸಂಬಂಧ ಹೊಂದಿದಂತ ಏನು ಶಂಕರ್ ಇರ್ತಾನೆ, ಶಂಕರನ್ನ ತನಿಖೆ ಮಾಡಿದ ತದನಂತರ ಅಲ್ಲಿಯೂ ಸಹ ನಾಟಕ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ ಯಾವಾಗ ಪೊಲೀಸ್ ಪಾಸೆಯಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಳ್ತಾರೆ, ಅವಾಗ ಶಂಕರ್ ನಾನೇ ಕೊಲೆ ಮಾಡಿ 5 ಲಕ್ಷ ರೂಪಾಯಿ ಸಾಲವನ್ನು ಅವರಿಂದ ಪಡೆದಿದ್ದೆ. ಆ ಹಿನ್ನೆಲೆಯಲ್ಲಿ ಸಾಲಕ್ಕಾಗಿ ಅನೇಕ ದಿನಗಳನ್ನ ಕಿರುಕುಳ ಕೊಡ್ತಾ ಇದ್ಲು. ಆ ಒಂದು ಹಿನ್ನೆಲೆಯಲ್ಲಿ ಕೊಲೆ ಮಾಡಿ ರಾಮನಗರದ ಅರಣ್ಯ ಪ್ರದೇಶದಲ್ಲಿ ಎಸೆ ಬಂದಿದ್ದಾಗಿ ತಿಳಿಸ್ತಾನೆ. ಅದಾದ ನಂತರ ರಾಮನಗರದಲ್ಲಿ ಪ್ರಕರಣವನ್ನ ಈಗಾಗಲೇ ನಂದಗಡ ಪೊಲೀಸರಿಗೆ ಟ್ರಾನ್ಸ್ಫರ್ ಮಾಡಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.